ಶ್ರೀಗಳದ್ದು ತುಂಬಾ ಸಹೃದಯ ಮನಸ್ಸು. ಹಾಗೆ ಅವರೊಟ್ಟಿಗೆ ತೀರ್ಥಕ್ಷೇತ್ರ ಸಂಚಾರ ಆಗ್ಲಿ ಖುಷಿ ತಂದಿದೆ. ಹಾಗೆ ತುಂಬಾ ಅನುಭವ ನಮ್ಗೆ ಆಗಿದೆ. ದೇವರ ಮೇಲೆ ಭಕ್ತಿ ಇರ್ಬೋದು, ಪ್ರತಿಯೊಂದು ಕೂಡ ನಮ್ಗೆ ತುಂಬಾ ಸಹಕಾರಿಯಾಗಿದೆ. ಅವರದ್ದು ಪರ್ಯಾಯ ಯಶಸ್ವಿ ಆಗ್ಲಿ ಅಂತ ನಾವೆಲ್ಲರೂ ಸೇರಿ ಹಾರೈಸ್ತೇವೆ. ನಮಸ್ಕಾರ, ನಾನು ಮಂಜುನಾಥ್ ಕಬದ್. ನಾನೀಗ ಶಿರೂರು ಮೂಲಮಠದಲ್ಲಿದ್ದೇನೆ. ಶಿರೂರು ಪರ್ಯಾಯ ನಮ್ಮ ಪರ್ಯಾಯ. ಇಂದು ಜನವರಿ 9ನೇ ತಾರೀಕು. ಇವತ್ತು ಮಧ್ಯಾಹ್ನ ಪುರಪ್ರವೇಶ. ಶಿರೂರು ಮಠದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಪ್ರಪ್ರಥಮ ಪರ್ಯಾಯವಿದು. ಬನ್ನಿ ನಾವೆಲ್ಲರೂ ಕೂಡ ಸಂಭ್ರಮದಿಂದ ಭಕ್ತಿಯಿಂದ ನಾಡ ಹಬ್ಬವಾಗಿ ಆಚರಿಸೋಣ. ಇಂದು ನಮ್ಮ ಇಡೀ ದೇಶದಾದ್ಯಂತ ಪರ್ಯಾಯ ಪೂರ್ವಭಾವಿ ಸಂಚಾರವನ್ನ ಮಾಡಿ ಪವಿತ್ರ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿ ನಿನ್ನೆಯ ದಿನ ಶಿರೂರು ಮೂಲ ಮಠಕ್ಕೆ ಆಗಮಿಸಿ ಇವತ್ತು ಮುಂಜಾನೆ ಈ ನಮ್ಮ ಸುವರ್ಣ ನದಿಯಲ್ಲಿ ಪವಿತ್ರ ತೀರ್ಥ ಸ್ನಾನವಾಗಿ ಈಗ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿಕೊಂಡು ಶಿರೂರು ಶ್ರೀಪಾದರು ಇಂದು ಪುರ ಪ್ರವೇಶದ ಮೂಲಕ ರಜತ ಪೀಠಪುರ ಉಡುಪಿಯನ್ನ ಪ್ರವೇಶ ಪಡೆದ್ರೆ ಮುಂದಿನ 2 ವರ್ಷಗಳ ಕಾಲ ಪರ್ಯಾಯ ಮುಗಿಯುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ಶಿರೂರು ಮೂಲ ಮಠಕ್ಕೆ ಮತ್ತೆ ಬರುವ ಹಾಗಿಲ್ಲ. ಬನ್ನಿ ಈ ಒಂದು ಅಪೂರ್ವ ಅಮೂಲ್ಯ ಕ್ಷಣಗಳನ್ನ ನಾವು ಕಣ್ತುಂಬಿಸಿಕೊಳ್ಳೋಣ. ಪುರಪ್ರವೇಶ ಆದ ಮೇಲೆ ಸಾಧಾರಣ ಉಡುಪಿ ಗ್ರಾಮವನ್ನು ಅವರು ಬಿಟ್ಟು ಹೋಗುವಾಗಿಲ್ಲ. ಹಾಗಾಗಿ ಉಡುಪಿ ಗ್ರಾಮದ ವ್ಯಾಪ್ತಿಯೊಳಗೆ ಅವರು ಎಲ್ಲ ಭಕ್ತರ ಮನೆಗೆ ಸಂದರ್ಶನ, ತೀರ್ಥಕ್ಷೇತ್ರ ಸಂದರ್ಶನ ಮಾಡಿ ಅವರ ದಿನಚರಿ 10 ರಿಂದ 17ರವರೆಗೆ ಹೊರೆಕಾಣಿಕೆ ಇದಿರುತ್ತೆ. ಅದರದ್ದು ಸಮೇತ ಆ ಸಭೆಗೆ ಭೇಟಿ ನೀಡಿ ಫಲಮಂತ್ರಾಕ್ಷತೆ ಕೊಟ್ಟು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗಿಯಾಗಬೇಕಾಗ್ತದೆ. ಸಣ್ಣ ವಯಸ್ಸಿನಲ್ಲೇ ದೀಕ್ಷೆ ತಗೊಂಡು ಒಂದು ಉನ್ನತ ಮಟ್ಟಕ್ಕೆ ಅವರು ಪೀಠಾಧಿಪತಿಯಾಗಿ ಶಿರೂರು ಸಂಸ್ಥಾನವನ್ನು ನಡೆಸುತ್ತಿದ್ದಾರೆ. ಬೆಳಿಗ್ಗೆ ಸಾಧಾರಣ ಒಂದು 5-5:30 ಒಳಗೆ ಅವರ ದಿನಚರಿ ಪ್ರಾರಂಭ ಆಗ್ತದೆ. ಎದ್ದ ಕೂಡಲೇ ಸ್ನಾನ ಮತ್ತು ಅವರದ್ದು ಜಪತರ್ಪಣ ಎಲ್ಲ ಮುಗಿಸಿ 7-7:30 ಒಳಗೆ ಸಾಧಾರಣ ಬೆಳಿಗ್ಗೆ ಅವರು ಭಕ್ತರ ಇದಕ್ಕೆ ಸಿಗುತ್ತಾರೆ. ಪಾದಪೂಜೆ, ಕ್ಷೇತ್ರ ದರ್ಶನ ಇದೆಲ್ಲ ಮಾಡಿ ಸಾಧಾರಣ ಒಂದು 9-9:30 ಒಳಗೆ ಅವರದೆಲ್ಲ ಕಾರ್ಯ ಎಲ್ಲ ಮುಗಿಸಿ ಮತ್ತೆ ದೈನಂದಿನ ಕಾರ್ಯಕ್ರಮ ಪಾಠಗಳಿಗೆ ಅವರು ಕೂತ್ಕೊಳ್ತಾರೆ. ಸಾಧಾರಣ 9:30ರಿಂದ 10:30ವರೆಗೆ ಬೆಳಿಗ್ಗಿನ 1 ಗಂಟೆ ಪಾಠ ಅವರಿಗೆ ಇರುತ್ತೆ. 10:30ವರೆಗೆ ಮುಗಿಸಿ ಮತ್ತೆ ಸಂಸ್ಥಾನ ಪೂಜೆಯನ್ನು ನಡೆಸಿ ಮತ್ತೆ ಭಿಕ್ಷೆ ಇದೆಲ್ಲ ಮುಗಿಸಿ ಆಮೇಲೆ ಭಕ್ತರಿಗೆಲ್ಲ ಅನುಗ್ರಹ ಸಂದೇಶ ಎಲ್ಲ ನೀಡಿ ಅವರದ್ದು ಮಂತ್ರಾಕ್ಷತೆ, ಫಲಮಂತ್ರಾಕ್ಷತೆ ಎಲ್ಲ ಕೊಟ್ಟು ಅವತ್ತಿನ ಮಧ್ಯಾಹ್ನದ ಕಾರ್ಯಕ್ರಮ ಮುಗಿಸ್ತಾರೆ. ಮತ್ತು ಮಧ್ಯಾಹ್ನ ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ಪ್ರತಿಯೊಂದು ಕ್ಷೇತ್ರ ದರ್ಶನ ಎಲ್ಲ ಮಾಡಿಕೊಂಡು 4ರಿಂದ 5:30ವರೆಗೆ ಅವರಿಗೆ ಕೃಷ್ಣಾಪುರ ಶ್ರೀಗಳ ಪಾಠ ಇರುತ್ತೆ. 6:30ರಿಂದ 7 ಗಂಟೆಗೆ ಸಾಧಾರಣ ಸಾಯಂಕಾಲದ ಪೂಜೆ. ಆ ಸಾಯಂಕಾಲ ಸ್ನಾನ ಎಲ್ಲ ಮಾಡಿ ರಾತ್ರಿ ಪೂಜೆ ಎಲ್ಲ ಮುಗಿಸಿ ಸಾಧಾರಣ 9 ಗಂಟೆಯಿಂದ 10 ಗಂಟೆವರೆಗೆ ಇನ್ನೊಂದು ಪಾಠ ಇರುತ್ತೆ ಅವರಿಗೆ. ಅದೆಲ್ಲ ಮುಗಿಸಿ ರಾತ್ರಿ ಅವರು ವಿಶ್ರಾಂತಿಗೆ ಹೋಗುತ್ತಾರೆ. ಪುರಪ್ರವೇಶ ಮಾಡೋದು ದೇವರು ಪಟ್ಟದ ದೇವರು ಹಿಡ್ಕೊಂಡು ಸ್ವಾಮಿಗಳು ಉಡುಪಿ ಗ್ರಾಮವನ್ನು ಅಂದರೆ ರಜತ ಪೀಠವನ್ನು ಪುರಪ್ರವೇಶ ಮಾಡುತ್ತಾರೆ. ಪರ್ಯಾಯ ಪೀಠಾರೋಹಣ ಆದ್ಮೇಲೆ ಶ್ರೀಕೃಷ್ಣನ ರಥಬೀದಿಯನ್ನು ಬಿಟ್ಟು ಅವರು ಹೊರಗೆ ಹೋಗೋದಿಲ್ಲ. 2 ವರ್ಷ ಇಲ್ಲ ಅದರಲ್ಲೇ ಅಲ್ಲೇ ಇರ್ತಾರೆ.